ನಮಸ್ತೆ ವೀಕ್ಷಕರೇ, ಮ್ಯಾಥ್ಸ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಶಿವಯೋಗಿ. ಪ್ರಿಯ ವೀಕ್ಷಕರೇ, ಇಂದಿನ ಈ ಒಂದು ವಿಡಿಯೋಲಿ ನಾನು ಸೆಕೆಂಡ್ ಪಿ ಯು ಸಿ ಫಿಸಿಕ್ಸ್, ಯಾವ ಸಬ್ಜೆಕ್ಟ್? ಫಿಸಿಕ್ಸ್ 11th ಚಾಪ್ಟರ್ ಇದೆ ನೋಡ್ರಿ, ಡುವಲ್ ನೇಚರ್ ಆಫ್ ರೇಡಿಯೇಷನ್ ಆ್ಯಂಡ್ ಮ್ಯಾಟರ್ ಅಂತಕ್ಕಂಥದ್ದು ಚಾಪ್ಟರ್ಲಿಂದ ಇಂಪಾರ್ಟೆಂಟ್ ಕ್ವಶನ್ಸ್ ಅಥವಾ ಇವೆಲ್ಲ ಏನು ಅಂದರೆ ಪ್ರಿವಿಯಸ್ ಇಯರಲ್ಲಿ ಕೇಳ್ತಕ್ಕಂಥ ಕ್ವಶನ್ಸ್ ಇದ್ದೀರಿ. ಸೊ ಈ ವರ್ಷ ನಿಮಗೆ ಎನ್ಯುವಲ್ ಎಕ್ಸಾಮಲ್ಲಿ ಎಷ್ಟು ಮಾರ್ಕ್ಸ್ ಬರ್ತದೆ ಅಂದರೆ 6 ಮಾರ್ಕ್ ಬರ್ತದೆ, ಕರೆಕ್ಟ್. ಮತ್ತು ಸೆಕೆಂಡ್ ಟೆಸ್ಟಲ್ಲಿ ಬಂದುಬಿಟ್ಟು 12 ಮಾರ್ಕ್ ಬರ್ಬೋದು ನೋಡ್ರಿ. ಎಷ್ಟು? 12 ಮಾರ್ಕ್ಸ್ ಬರ್ತಾವೆ. ಯಾವ ಥರ ಇರ್ತಪ್ಪ ಕ್ವಶನ್ ಅಂದರೆ 1+1 5+5 ಇದ್ದಿರ್ತವೆ ನೋಡ್ರಿ. ಇವೆರಡು MCQ ಇದ್ದಿರ್ತಾವೆ. ಇವೆರಡು ಬಂದುಬಿಟ್ಟು 5 ಮಾರ್ಕಿನ ಕ್ವಶನ್ಸ್ಗಳು ಇದ್ದಿರ್ತಾವೆ. ಮತ್ತು ಇವು ಯಾವ ಥರ ಇದ್ದಿರ್ತಾವೆ ಅಂದರೆ ST ಇದ್ದಿರ್ತದೆ ರೀ. ST ಅಂದರೆ ಸ್ಲಿಪ್ ಟೈಪ್ ಅಂತ ನೋಡ್ರಿ. ಐ ಆಮ್ ಸಾರಿ, ದಿಸ್ ಈಸ್ ಸ್ಪ್ಲಿಟ್, ನಾಟ್ ಸ್ಲಿಪ್. ಇಟ್ ಈಸ್ ಸ್ಪ್ಲಿಟ್ ಟೈಪ್. ಸ್ಪ್ಲಿಟ್ ಟೈಪ್ ಇದು ನಿಮ್ಮದು ಏನು ಅಂತಂದರೆ ಬ್ಲೂ ಪ್ರಿಂಟಲ್ಲೇ ಕೊಟ್ಟಿರ್ತದೆ ರೀ. ಸ್ಪ್ಲಿಟ್ ಟೈಪ್ ಅಂದರೆ ಏನು ರೀ ಸರ್ ಅಂತಂದರೆ, ಇವಾಗ 5 ಮಾರ್ಕ್ ಇರ್ತದಲ್ವ, ಇದನ್ನು ಸ್ಪ್ಲಿಟ್ ಮಾಡ್ತಾನೆ. ಯಾವ ಥರ ಮಾಡ್ಬೋದು ಅಂದರೆ 1+1+3 ಮಾಡ್ಬೋದು, ಅಥವಾ 2+3 ಮಾಡ್ಬೋದು, ಅಥವಾ 1+2+2 ಮಾಡ್ಬೋದು. ಈ ಥರ ಸ್ಪ್ಲಿಟ್ ಮಾಡ್ತಾನೆ. ಓಕೆ, 5 ಮಾರ್ಕಿಂದು 2 ಕ್ವಶನ್ಸ್ಗಳು ಕೇಳ್ತಾನೆ, MCQ 2 ಕ್ವಶನ್ಸ್ ಕೇಳ್ತಾನೆ. ಇದು ಎದರಲ್ಲಿ ಅಂದರೆ ಸೆಕೆಂಡ್ ಟೆಸ್ಟಿಗೆ. ಓಕೆ, ಇನ್ನು ಎನ್ಯುವಲ್ ಎಕ್ಸಾಮಿಗೆ ಬಂದುಬಿಟ್ಟು ನಿಮಗೆ 6 ಮಾರ್ಕ್ ಬರ್ತದೆ, 1+5 ಮಾರ್ಕ್ ಇದ್ದಿರ್ತದೆ. ಈ 5 ಮಾರ್ಕನ್ನು ಈ ಥರ ಸ್ಪ್ಲಿಟ್ ಮಾಡ್ತಾನೆ ಇರ್ತಾರೆ. ಅರ್ಥ ಆಯ್ತಾ? ಸೊ ಈ ಥರ ಸ್ಪ್ಲಿಟ್ ಮಾಡ್ತಾನೆ, ಅಥವಾ 1+4 ಮಾಡ್ಬೋದು ನೋಡ್ರಿ, ಕರೆಕ್ಟ್. ಹಾಗಾಗಿ ಇವೆಲ್ಲವನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ ನೀವು. ಮತ್ತು ಇದರಲ್ಲಿ ಯಾವುದಾದ್ರೂ ಡಿಲೀಟ್ ಆಗಿತ್ತು ಅಂದರೆ ಅದನ್ನು ಯಾವುದೇ ಕಾರಣಕ್ಕೂ ಪ್ರಾಕ್ಟೀಸ್ ಮಾಡೋಕ್ಕೆ ಹೋಗಬೇಡ್ರಿ. ಅದನ್ನು ಬಿಟ್ಟು ಮಿಕ್ಕಿದೆಲ್ಲ ಪ್ರಾಕ್ಟೀಸ್ ಮಾಡಿರಿ. ಓಕೆ, ರೈಟ್. ಸೊ ಇವಾಗ ಕ್ವಶನ್ಸ್ ನೋಡೋಣ ಅಂತ, 1 ಮಾರ್ಕಿಂದ ಏನೇನದ ಅಂತ. ಮೆನ್ಷನ್ ಎನಿ ಒನ್ ಟೈಪ್ ಆಫ್ ಎಲೆಕ್ಟ್ರಾನ್ ಎಮಿಷನ್ ಅಂತ ಇದೆ. ಸೆಕೆಂಡ್ ಒನ್, ವಾಟ್ ಈಸ್ ದ ರೆಸ್ಟ್ ಮಾಸ್ ಆಫ್ ಫೋಟಾನ್ ಅಂತ. ಥರ್ಡ್ ಕ್ವಶನ್, ರೈಟ್ ದ ಎಕ್ಸ್ಪ್ರೆಷನ್ ಫಾರ್ ಡಿ ಬ್ರೋಗ್ಲಿ ವೇವ್ಲೆಂತ್ ಆಫ್ ಎ ಪಾರ್ಟಿಕಲ್ ಅಂತ. ಓಕೆ. ಫೋರ್ತ್ ಒನ್, ವಾಟ್ ಈಸ್ ದ ಕನ್ಕ್ಲೂಷನ್ ಆಫ್ ಡೆವಿಸನ್ ಆ್ಯಂಡ್ ಜರ್ಮರ್ ಎಕ್ಸ್ಪರಿಮೆಂಟ್ ಆನ್ ದ ನೇಚರ್ ಆಫ್ ಎಲೆಕ್ಟ್ರಾನ್. ನೋಡ್ರಿ, ಇದೆಲ್ಲ ಸಿಲೆಬಸ್ ಅಲ್ಲದನ ಅಥವಾ ಡಿಲೀಟ್ ಆಗಿದೆನಾ ಒನ್ ಟೈಮ್ ನೋಡಿ, ಏನು ಅಂದರೆ ತಾವು ಪ್ರಾಕ್ಟೀಸನ್ನು ಮಾಡ್ಬೋದು. ಓಕೆ, ನೆಕ್ಸ್ಟ್ 2 ಮಾರ್ಕಿನ ಕ್ವಶನ್ಸ್ ನೋಡ್ರಿ ಯಾವ ಥರ ಕೇಳ್ಬೋದಂತ. ರೈಟ್ ಎನಿ 2 ಟೈಪ್ಸ್ ಆಫ್ ಎಲೆಕ್ಟ್ರಾನ್ ಎಮಿಷನ್. ಇದು 2014ರಲ್ಲಿ ಕೇಳಿರ್ತಕ್ಕಂಥ ಒಂದು ಕ್ವಶನ್ ಇದೆ. ಓಕೆ, ಸೊ ಅದನ್ನು ಬಿಟ್ಟರೆ ಮತ್ತೆ ಯಾವ್ದು ಕೇಳಿದಾನ ಅಂತಂದರೆ, ಸೆಕೆಂಡ್ ಕ್ವಶನ್, ಡಿಫೈನ್ ಫೋಟೋ ಎಲೆಕ್ಟ್ರಿಕ್ ವರ್ಕ್ ಫಂಕ್ಷನ್ ಆ್ಯಂಡ್ ಎಲೆಕ್ಟ್ರಾನ್ ವೋಲ್ಟ್ ಅಂತ 2016 ಜುಲೈಯಲ್ಲಿ ಕೇಳ್ತಕ್ಕಂಥ ಒಂದು ಕ್ವಶನ್ ಇದೆ ರೀ. ಅದನ್ನು ಬಿಟ್ಟರೆ ನೆಕ್ಸ್ಟ್ ನೋಡ್ರಿ, ರೈಟ್ ದ ಎಕ್ಸ್ಪ್ರೆಷನ್ ಫಾರ್ ಡಿ ಬ್ರೋಗ್ಲಿ ವೇವ್ಲೆಂತ್ ಆಫ್ ಎ ಚಾರ್ಜ್ಡ್ ಪಾರ್ಟಿಕಲ್ ಆ್ಯಂಡ್ ಎಕ್ಸ್ಪ್ಲೇನ್ ದ ಟರ್ಮ್ಸ್ ಅಂತ. ನೆಕ್ಸ್ಟ್, ರೈಟ್ ದ ಎಕ್ಸ್ಪ್ರೆಷನ್ ಫಾರ್ ಡಿ ಬ್ರೋಗ್ಲಿ ವೇವ್ಲೆಂತ್ ಆಫ್ ಎಲೆಕ್ಟ್ರಾನ್ಸ್ ಇನ್ ಟರ್ಮ್ಸ್ ಆಫ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಆ್ಯಂಡ್ ಎಕ್ಸ್ಪ್ಲೇನ್ ದ ಟರ್ಮ್ಸ್ ಯೂಸ್ಡ್ ಅಂತ 2019ರಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ ಇದೆ. ವಾಟ್ ಆರ್ ಡಿ ಬ್ರೋಗ್ಲಿ ವೇವ್ಲೆಂತ್? ಈ ಡಿ ಬ್ರೋಗ್ಲಿ ವೇವ್ಲೆಂತ್ ಸಿಲೆಬಸ್ ಅಲ್ಲದನ್ನ ಏನಿಲ್ಲ ನೋಡ್ಕೊಳ್ರಿ. ನೇಮ್ ಆ್ಯನ್ ಎಕ್ಸ್ಪೆರಿಮೆಂಟ್ ವಿಚ್ ವೆರಿಫೈಡ್ ದ ವೇವ್ ನೇಚರ್ ಆಫ್ ಎಲೆಕ್ಟ್ರಾನ್ಸ್. ಮಾರ್ಚ್ 2022ರಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ ಇದೆ. ನೆಕ್ಸ್ಟ್, ವಾಟ್ ಆರ್ ಡಿ ಬ್ರೋಗ್ಲಿ ವೇವ್ಸ್? ಹೌ ಡಸ್ ದ ಡಿ ಬ್ರೋಗ್ಲಿ ವೇವ್ಲೆಂತ್ ವೇರಿ ವಿತ್ ಮೊಮೆಂಟಮ್ ಆಫ್ ಮೂವಿಂಗ್ ಪಾರ್ಟಿಕಲ್ಸ್ ಅಂತ ನೋಡ್ರಿ. ಇದು 2017ರಲ್ಲಿ ಕೇಳಿರ್ತಕ್ಕಂಥ ಒಂದು ಕ್ವಶನ್ ಇದೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಎನ್ ಆಲ್ಫಾ ಪಾರ್ಟಿಕಲ್ ಎ ಪ್ರೋಟಾನ್ ಆ್ಯಂಡ್ ಆ್ಯನ್ ಎಲೆಕ್ಟ್ರಾನ್ ಆರ್ ಮೂವಿಂಗ್ ವಿತ್ ಈಕ್ವಲ್ ಕೈನೆಟಿಕ್ ಎನರ್ಜಿ. ವಿಚ್ ಒನ್ ಆಫ್ ದೀಸ್ ಪಾರ್ಟಿಕಲ್ಸ್ ಹ್ಯಾಸ್ ದ ಲಾಂಗೆಸ್ಟ್ ಡಿ ಬ್ರೋಗ್ಲಿ ವೇವ್ಲೆಂತ್ ಅಂತ. ಗಿವ್ ರೀಸನ್ ಅಂತ ಹೇಳ್ತಾ ಇದ್ದಾನೆ. ಇದು 2020 ಮಾರ್ಚಲ್ಲಿ ಕೇಳ್ತಕ್ಕಂಥ ಕ್ವಶನ್ ಇದೆ ರೀ. ಓಕೆ, ಸೊ ನೆಕ್ಸ್ಟ್ ಲಾಸ್ಟ್ 2 ಮಾರ್ಕಿನ ಕ್ವಶನ್ ನೋಡ್ರಿ, ಕ್ಯಾಲ್ಕುಲೇಟ್ ಡಿ ಬ್ರೋಗ್ಲಿ ವೇವ್ಲೆಂತ್ ಅಸೋಸಿಯೇಟೆಡ್ ವಿತ್ ಎನ್ ಎಲೆಕ್ಟ್ರಾನ್ ಮೂವಿಂಗ್ ವಿತ್
ಸ್ಪೀಡ್ ಅಂತ ಹೇಳ್ತಾ ಇದ್ದಾನೆ. ಓಕೆ, ಸೊ ನಿಮ್ಗೆ ಇನ್ನೊಂದೇನು ಅಂತಂದರೆ, ಈ ವರ್ಷ ಬ್ಲೂ ಪ್ರಿಂಟ್ ಪ್ರಕಾರ ಹೇಳಬೇಕು ಅಂದರೆ ನಿಮಗೆ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಇಲ್ಲ ಈ ಚಾಪ್ಟ್ರಲ್ಲಿಂದು. ನ್ಯೂಮರಿಕಲ್ ಪ್ರಾಬ್ಲಮ್ ಇಲ್ಲ. 5 ಮಾರ್ಕಿಂದು ಒಂದು ಕ್ವಶನ್ ಬರ್ತದೆ ಆ್ಯನ್ಯುವಲ್ ಎಕ್ಸಾಮಿಗೆ. ಅದು ಯಾವ ಥರ ಇರುತ್ತೆ ಅಂದರೆ ಎಸ್ ಟಿ ಅಂತಂದರೆ ಸ್ಪ್ಲಿಟ್ ಟೈಪ್ ಇದ್ದಿರ್ತದೆ ನೋಡಿರಿ. ಸ್ಪ್ಲಿಟ್ ಟೈಪ್ ಕ್ವಶನ್ ಮಾತ್ರ ಬರ್ತದೆ, ನ್ಯೂಮರಿಕಲ್ ಬರೋಂಗಿಲ್ಲ. ನ್ಯೂಮರಿಕಲ್ ಏನು ಪ್ರಾಕ್ಟೀಸ್ ಮಾಡೋದು ಅವಶ್ಯಕತೆಯೂ ಇಲ್ಲ. ಸೊ ಇವಾಗ ನೋಡಿರಿ 3 ಮಾರ್ಕಿನ ಕ್ವಶನ್, ನೇಮ್ ದ 3 ಟೈಪ್ಸ್ ಆಫ್ ಎಲೆಕ್ಟ್ರಾನ್ ಎಮಿಷನ್ ಅಂತ. ನೆಕ್ಸ್ಟ್ ರೈಟ್ ಎನಿ 3 ಎಕ್ಸ್ಪರಿಮೆಂಟಲ್ ಅಬ್ಸರ್ವೇಷನ್ ಆಫ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್. ಇನ್ನೊಂದು ಹೇಳ್ತೀನಿ ಕೇಳ್ರಿ, ನಿಮಗೆ ಇಲ್ಲಿ 3 ಮಾರ್ಕಿನ ಕ್ವಶನ್ಸ್ಗಳನ್ನೂ ಇಲ್ಲ, 2 ಮಾರ್ಕಿನ ಕ್ವಶನ್ಸ್ಗಳನ್ನೂ ಇಲ್ಲ ಸಪ್ರೇಟ್. ಬಟ್ ಇದೇನು ಸ್ಪ್ಲಿಟ್ ಮಾಡ್ತಾರಲ್ವ ಇದ್ರೊಳಗೆ ಕೇಳ್ಬೋದು ನೋಡ್ರಿ. 5 ಮಾರ್ಕಿನ ಸ್ಪ್ಲಿಟ್ ಮಾಡ್ತಾನಲ್ವ, ಇಲ್ಲಿ 2+3 ಕೇಳ್ಬೋದು, 1+2+2 ಕೇಳ್ಬೋದು, 1+3+1 ಕೇಳ್ಬೋದು. ಹಾಗಾಗಿ 3 ಮಾರ್ಕಿನ ಕ್ವಶನ್ಸ್ಗಳು ಇವು ಕೇಳ್ಬೋದು ಅಂತ ಹೇಳ್ತಾ ಇದ್ದೀನಿ ನಾನು ನಿಮಗೆ. ಓಕೆನಾ? ನೆಕ್ಸ್ಟ್ ಡಿಫೈನ್ ವರ್ಕ್ ಫಂಕ್ಷನ್, ರೈಟ್ ಐನ್ಸ್ಟೈನ್ಸ್ ಫೋಟೋ ಎಲೆಕ್ಟ್ರಿಕ್ ಇಕ್ವೇಷನ್ ಆ್ಯಂಡ್ ಎಕ್ಸ್ಪ್ಲೇನ್ ದ ಟರ್ಮ್ಸ್. ಫೋರ್ತ್ನ ಡಿಫೈನ್ ದ ಟರ್ಮ್ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ. ಫಸ್ಟ್ ಒನ್ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿಯನ್ನು ಡಿಫೈನ್ ಮಾಡಬೇಕಂತ. ಸೆಕೆಂಡ್ ಒನ್ ವರ್ಕ್ ಫಂಕ್ಷನ್. ಥರ್ಡ್ ಒನ್ ಸ್ಟಾಪಿಂಗ್ ಪೊಟೆನ್ಷಿಯಲ್ ಅಂತ ನೋಡ್ರಿ. ಫಿಫ್ತ್ ಕ್ವಶನ್ ಗಿವ್ 3 ಕ್ಯಾರೆಕ್ಟರಿಸ್ಟಿಕ್ ಆಫ್ ಫೋಟಾನ್ಸ್ ಅಥವಾ ಫೋಟಾನ್. ವಾಟ್ ಆರ್ ಮ್ಯಾಟರ್ ವೇವ್ಸ್, ರೈಟ್ ದ ಎಕ್ಸ್ಪ್ರೆಷನ್ ಫಾರ್ ಡಿ ಬ್ರೋಗ್ಲೆ ವೇವ್ಲೆಂತ್ ಆಫ್ ಎ ಪಾರ್ಟಿಕಲ್ ಆ್ಯಂಡ್ ಎಕ್ಸ್ಪ್ಲೇನ್ ದ ಟರ್ಮ್ಸ್ ಅಂತ ನೋಡ್ರಿ. ಇವೆಲ್ಲನೂ 3 ಮಾರ್ಕಿನ ಕ್ವಶನ್ಸ್ ಅದಾವ. ಅದನ್ನು ಬಿಟ್ಟರೆ ಮತ್ತೆ ಯಾವ ಥರ ಕೇಳ್ಬೋದು 5 ಮಾರ್ಕಿನ ಅಂದರೆ ಇಲ್ಲಿ ಕೊಟ್ಟಿದ್ದಾನೆ ನೋಡ್ರಿ. ಎಕ್ಸ್ಪ್ಲೇನ್ ಹಾವಚಸ್ ಆ್ಯಂಡ್ ಲಿಯೋನಾರ್ಡ್ಸ್ ಅಬ್ಸರ್ವೇಷನ್ ಆನ್ ಫೋಟೋಎಲೆಕ್ಟ್ರಿಕ್ ಎಫೆಕ್ಟ್. ಡಿಫೈನ್ ವರ್ಕ್ ಫಂಕ್ಷನ್, ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಆ್ಯಂಡ್ ಸ್ಟಾಪಿಂಗ್ ಪೊಟೆನ್ಷಿಯಲ್ ಅಂತ. ಅದನ್ನು ಬಿಟ್ಟರೆ ರೈಟ್ ದ ಎಕ್ಸ್ಪರಿಮೆಂಟಲ್ ಅಬ್ಸರ್ವೇಷನ್ಸ್ ಆಫ್ ಫೋಟೋಎಲೆಕ್ಟ್ರಿಕ್ ಫೀಲ್ಡ್. ಇದು 2 ಟೈಮ್ಸ್ ಕೇಳಿದಕ್ಕಂಥ ಕ್ವಶನ್ ಅದ. ರೈಟ್ ಐನ್ಸ್ಟೈನ್ಸ್ ಇಕ್ವೇಷನ್ ಆಫ್ ಫೋಟೋಎಲೆಕ್ಟ್ರಿಕ್ ಎಫೆಕ್ಟ್. ಗಿವ್ ಐನ್ಸ್ಟೈನ್ಸ್ ಎಕ್ಸ್ಪ್ಲನೇಷನ್ ಆಫ್ ಫೋಟೋಎಲೆಕ್ಟ್ರಿಕ್ ಎಫೆಕ್ಟ್. ಡೇ ಸ್ಟೂಡೆಂಟ್ಸ್ ನೋಡಿರಿ, ಇವೆಲ್ಲ ಸಿಲೆಬಸ್ ಅಲ್ಲದನ ಇಲ್ಲ, ಇದ್ದಿದ್ದಿಲ್ಲ ಅಂದ್ರೆ ಓದಬೇಡ್ರಿ. ಓಕೆ, ನಿಮ್ಗೇನಾದರೂ ಸಿಲೆಬಸ್ ಇಲ್ಲ ಅಂತ ಕನ್ಫರ್ಮ್ ಇದ್ದ ಇದನ್ನು ಓದ್ಲಕ್ಕೆ ಹೋಗ್ಬೇಡ್ರಿ. ಲಾಸ್ಟ್ ಕ್ವಶನ್ ನೋಡ್ರಿ, ಡಿಫೈನ್ ಫೋಟೋ ಎಲೆಕ್ಟ್ರಿಕ್ ವರ್ಕ್ ಫಂಕ್ಷನ್, ರೈಟ್ 4 ಎಕ್ಸ್ಪರಿಮೆಂಟಲ್ ಅಬ್ಸರ್ವೇಷನ್ಸ್ ಆಫ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂತ. ಸೊ ಇವು ಕೆಳಗಿಂದ ಓದ್ಲಕ್ಕೆ ಹೋಗ್ಬೇಡ್ರಿ, ಯಾಕಂದರೆ ಇವು ಪ್ರಾಬ್ಲಮ್ಸ್ ಅದಾವಲ್ವ, ಪ್ರಾಬ್ಲಮ್ಸ್ ಅಥವಾ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ನಿಮಗೆ ಇಲ್ಲ ಇದರಲ್ಲಿಂದ, ಈ ಒಂದು ಚಾಪ್ಟ್ರಲ್ಲಿಂದು. ಹೌದಲ್ವಾ? ಸೊ ಹಾಗಾಗಿ ತಾವು ಇವುಗಳನ್ನು ಪ್ರಾಕ್ಟೀಸ್ ಮಾಡೋದು ಅವಶ್ಯಕತೆ ಇಲ್ಲ. ಓಕೆ ರೈಟ್, ಇಷ್ಟು ಓದ್ರಿ ಸಾಕು. ಇಷ್ಟು ಓದಿದ್ರಿ ಅಂದರೆ ನಿಮಗೆ ಈ ಚಾಪ್ಟರ್ಲಿಂದ ಆ್ಯನ್ಯುವಲ್ ಎಕ್ಸಾಮಿಗೆ 6 ಮಾರ್ಕ್ ಬರ್ತದೆ, ಪ್ಲಸ್ ಸೆಕೆಂಡ್ ಟೆಸ್ಟಿಗೆ 12 ಮಾರ್ಕ್ ಮಿನಿಮಮ್ ಬರ್ತದೆ ನೋಡ್ರಿ. ಓಕೆ, ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ, ಅರ್ಥನೂ ಆಗಿದೆ ಅಂತ ಅನ್ಕೊತೀನಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ಕೇಳ್ಬೋದು. ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಆಗಿದ್ರೆ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ನಂದು ಟೆಲಿಗ್ರಾಮ್ ಗ್ರೂಪಿಗೆ ಜಾಯಿನ್ ಆಗಿರಿ. ಜಾಯಿನ್ ಮೈ ಟೆಲಿಗ್ರಾಮ್ ಗ್ರೂಪ್. ಓಕೆ, ಸೊ ಮತ್ತೆ ಮುಂದಿನ ಒಂದು ವಿಡಿಯೋಲಿ ಸಿಗೋಣ ಅಂತ